ಇವತ್ತು ನಮ್ಮ ಮನೆಗೆ ನಾವು ಗ್ರಾಸರಿ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ನಾನು ಬರ್ದಿಟ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ಹೋಗಿದ ತಕ್ಷಣ ನನಗೆ ಮರುವು ಸ್ಟಾರ್ಟ್ ಆಗೋಗುತ್ತೆ. ಏನೇನು ತಗೋಬೇಕು ಅಂದ್ಕೊಂಡಿರ್ತೀನಿ, ಮತ್ತು ಇಲ್ಲಿಗೆ ವಾಪಸ್ ಬಂದಮೇಲೆ ನಂಗೆ ನೆನಪಾಗುತ್ತೆ. ಸೊ ಅದಕ್ಕೆ ನಾನೆಲ್ಲ ಚೀಟಿನಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೋ. ಸೊ ನೀಟಾಗಿ ಗಾಡಿ ಹತ್ತಿ ನಮ್ಮ ಹಸ್ಬೆಂಡ್ ಜೊತೆ ಹೋದರೆ, ಫಸ್ಟ್ ಅವ್ರು ಕರ್ಕೊಂಡು ಹೋಗಿದ್ದೆ ನನ್ನ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ಗೆ. ಎಲ್ಲರಿಗೂ ಒಂದು ಸಜೆಷನ್, ನಾರ್ಮಲ್ ಬೇಳೆಕಾಳುಗಳೆಲ್ಲ ತಗೋಬೇಕು ಅಂತಂದರೆ ರಿಲಯನ್ಸಲ್ಲಿ ತಗೊಳ್ಳಿ, ತರಕಾರಿ ಬೇಕಂದರೆ ಔಟ್ಸೈಡ್ ತಗೊಳ್ಳಿ. ನಮ್ಮ ಅಣ್ಣ ಇಲ್ಲಿ ಮಾಲೂರಲ್ಲಿ ಇಲ್ಲಿ ಕಬಾಬ್ ಚೆನ್ನಾಗಿರುತ್ತೆ ಅಂತ ಹೇಳಿರೋ ಕಾರಣ ಅಲ್ಲಿ ಕಬಾಬ್ ತಗೊಂಡು ನಾವು ಮತ್ತೆ ಹೋದ್ವಿ ತರಕಾರಿ ಶಾಪಿಂಗ್ ಮಾಡಲಿಕ್ಕೆ ಅಂತ. ಮತ್ತು ಚೆಂದ ಎಲ್ಲ ನನಗೆ ಏನೇನು ಬೇಕೋ ಎಲ್ಲ ತರಕಾರಿ ತಗೊಂಡು ಇಲ್ಲಿ ಸ್ಪೈಸಸ್ ಎಲ್ಲ ತಗೊಂಡು ಮನೆಗೆ ಬಂದೆ. ಮನೆಯಲ್ಲಿ ಗ್ರಾಸರಿ ಶಾಪಿಂಗ್ ಮಾಡಿದ್ದೀವಿ. ಸೊ ಹಾಗಾಗಿ ತುಂಬ ತರಕಾರಿಗಳು, ಬೇಳೆಕಾಳುಗಳು ಎಲ್ಲವನ್ನ ತಗೊಬಂದಿದ್ದೀನಿ. ಮನೆಯಲ್ಲಿ ತುಂಬ ಇದೆ, ಆದರೂ ಇಲ್ಲದೆ ಇರೋದನ್ನೆಲ್ಲ ತಗೊಬಂದಿದ್ದೀವಿ. ಸೊ ಅದನ್ನೆಲ್ಲ ನಾನು ಸೆಟಪ್ ಮಾಡ್ತಾ ಇದ್ದೀನಿ, ನೀಟಾಗಿ ಎತ್ತಿಕ್ತಾ ಇದ್ದೀನಿ, ಮನೆಯಲ್ಲಿ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಸಜೆಷನ್, ನನಗೂ ನಿನ್ನೆ ಮೊನ್ನೆ ಗೊತ್ತಾಯ್ತು, ಬೇಳೆಕಾಳುಗಳಲ್ಲಿ ಏನಾದರೂ ಹುಳು ಬೀಳ್ತಾ ಇದೆ ಅನ್ನೋ ಪ್ರಾಬ್ಲಮ್ ಇರೋರು ಫ್ರಿಡ್ಜಲ್ಲಿ ಇಟ್ಕೋಬಹುದು. ನೀಟಾಗಿ ಈ ಥರ ಬಾಕ್ಸಸ್ಗೆ ಎಲ್ಲ ಹಾಕಿ. ಆ್ಯಕ್ಚುಲಿ ಹಾರ್ಲಿಕ್ಸ್ ಡಬ್ಬವನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಈ ಥರ ಬೇಳೆಕಾಳು ಹಾಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ತುಂಬ ಜನ ಇದನ್ನು ಮಾಡ್ತಾರೆ, ಹೇಳ್ಕೊಡಲ್ಲ ಅಷ್ಟೇ. ವಿ ಡೂ ದ್ಯಾಟ್, ಓಕೆನಾ? ಸೊ ಇದು ಕೊಬ್ಬರಿ ಬೇಡ. ಆ್ಯಕ್ಚುಲಿ ನಾವು ಫಸ್ಟ್ ರಿಲಯನ್ಸ್ ಜಿಯೋ ಮಾರ್ಟ್ಗೆ ಹೋಗಿದ್ವಿ. ಸ್ಮಾರ್ಟ್ ಪಾಯಿಂಟ್ ರೈಟ್. ಒಂದು ನಿಮಿಷ, ಫೋನ್ ಬರ್ತಾ ಇದೆ. ಐ ಆಮ್ ಅ ಪರ್ಸನ್, ಮನೆಯಲ್ಲಿರೋ ಡಬ್ಬಗಳು ಅಥವಾ ವೇಸ್ಟ್ ಆಗ್ತಕ್ಕಂಥ ಡಬ್ಬಗಳು ಯಾರೇ ಇದ್ರು ಯಾವ ಥರ ಯೂಸ್ ಮಾಡಬೇಕು ಅಂತ ಎವ್ರಿ ಟೈಮ್ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ನೋಡಿ, ಇದ್ಯಾವುದೋ ಹಳೇದು, ಆ್ಯಕ್ಚುಲಿ ಎಣ್ಣೆದು. ಇದನ್ನು ಕೂಡ ನಾನು ಡೈಲಿ ಎಣ್ಣೆ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಅಂಗಡಿಯಲ್ಲಿ ಇಸ್ಕೊಂಡಿದ್ದು. ಇದನ್ನೆಲ್ಲ ನಾನು ಬೇಳೆಕಾಳಿಗೆ ಹಾಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಬಟ್ ರೀಯೂಸ್ ಈಸ್ ಅ ಗುಡ್ ಥಿಂಗ್. ರೀಯೂಸ್ ಮಾಡೋದು ಇಟ್ಸ್ ಆ್ಯಕ್ಚುಲಿ ಗುಡ್ ಥಿಂಗ್. ಓಕೆ, ನಾನು ಇವತ್ತು ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಮೇ ಬಿ ನಿಮಗೂ ಯೂಸ್ ಆಗ್ಬೋದು, ಅಥವಾ ಏನಾದರೂ ಸಜೆಷನ್ಸ್ ಬೇಕಿದ್ರೆ ಕಮೆಂಟ್ಸಲ್ಲಿ ಕೇಳ್ಬೋದು. ಯು ಹ್ಯಾವ್ ಎವ್ರಿ ರೈಟ್. ಲವ್ ಯು. ಇದು ಆ್ಯಕ್ಚುಲಿ ಇದು ತೊಗರಿಬೇಳೆ ಒಂದು ಸ್ವಲ್ಪ ಜಾಸ್ತಿ ಇರೋದಕ್ಕೆ ಅಲ್ಲ, ನಾವು ಇದಕ್ಕೆ ಹಾಕ್ಕೊಳ್ಳೋದು ತೊಗರಿಬೇಳೆ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಆ್ಯಕ್ಚುಲಿ ಇದನ್ನು ತೊಗರಿಬೇಳೆ ಹಾಕೊಳ್ಳೋಣ. ಇಷ್ಟಾದರೆ ಅಷ್ಟು ಹಿಡೀಲಿ, ಹಾಕ್ಕೊಡ್ತೀನಿ. ಮೇ ಬಿ ಇದು 1 kg ಹಿಡಿಯುತ್ತೆ ಅನ್ಸುತ್ತೆ. 1 kg ಎಲ್ಲ ಹಿಡಿಯುತ್ತೆ, 1 kg ಹಿಡಿಯುತ್ತೆ ಅಲ್ಲಿ. ಸರಿ, ಒಂದು ಸ್ವಲ್ಪ ಉಳಿದು ಕಡೆ ಇಡೋಣ. ಈ ಡಬ್ಬಾಗೆ ಮಸೂರ್ ದಾಲ್ ಹಾಕೋಣ. ಆ್ಯಕ್ಚುಲಿ ಪ್ರೋಟೀನ್ಗೋಸ್ಕರ ಯಾರೆಲ್ಲ ಕಷ್ಟ ಬೀಳ್ತಿರಲ್ಲ ಅವರೆಲ್ಲ ಈ ಥರ ದಾಲ್ಸ್ನ ತುಂಬ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಇಟ್ಸ್ ಅ ಗುಡ್ ವೇ ಆ್ಯಂಡ್ ಈಸಿ ವೇ. ಐ ಥಿಂಕ್ ತೊಗರಿಬೇಳೆ, ಮಸೂರ್ ದಾಲ್ ಇದರಲ್ಲೆಲ್ಲ ಪ್ರೋಟೀನ್ ಸೋರ್ಸ್ ಜಾಸ್ತಿ ಇರುತ್ತೆ. ಮತ್ತು ಹೆಸರು ಕಾಳು ಇದರೆಲ್ಲ ಪ್ರೋಟೀನ್ ಸೋರ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಈಟ್ ಆ್ಯಂಡ್ ವಿ ಶುಡ್ ಈಟ್. ದೆನ್ ಶುಗರ್. ಇದು ಆ್ಯಕ್ಚುಲಿ ಮೊದಲೇ ಇತ್ತು ಶುಗರ್ ಬಗ್ಗೆ. ಇದರಲ್ಲಿ ಉದ್ದಿನ ಕಾಳು, ಉದ್ದಿನ ಬೇಳೆ ಹಾಕೋಣ. ಉದ್ದಿನ ಬೇಳೆ ಇವನ್ನು ಕೂಡ ತಗೊಬಂದಿದ್ದೀವಿ ಗೈಸ್. ಇದು ಬಾತ್ರೂಮ್ಗೆ, ಮನೆ ಒರೆಸೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, 3 in 1. ಐ ಡೋಂಟ್ ನೋ ಹೌ ಟು ಕಾಲ್ ಇಟ್ ಅಂತ. Three Roses guys, ನನ್ನ ಫೇವ್ರೆಟ್ ಟೀ ಪೌಡರ್. I hope one day I will collaborate with this brand, Three Roses brand. Manifesting. I'm back. ನೋಡಿ, ಇದು ಕೂಡ ಆ್ಯಕ್ಚುಲಿ ಹಾರ್ಲಿಕ್ಸ್ ಡಬ್ಬ. ಇದನ್ನ ಕೂಡ ನಾನು ಟೀ ಪೌಡರ್ ಹಾಕೊಳ್ಳಿಕ್ಕೆ ಯೂಸ್ ಮಾಡ್ತೀನಿ. ಐ ಆಮ್ ದಟ್ ಪರ್ಸನ್, ಐ ಆಮ್ ಲೈಕ್ ದಟ್ ಪರ್ಸನ್. ಹೆಂಗೆ ನಾವು ಆ್ಯಕ್ಚುಲಿ ಗೈಸ್, ಇದು ಗುಡ್ ಲೈಫ್. ಅದು ನನ್ನ ಹತ್ರ ಮೊದಲೇ ಇತ್ತು ಮನೆಯಲ್ಲಿ. ಅದನ್ನು ಡಬ್ಬಾಗಿ ಸುಟ್ಕೊಂಡ್ಬಿಡೋಣ. ಹೆಂಗೆ ಪ್ಲೇಟ್ ಕೆಳಗಡೆ ಇಟ್ಕೊಳ್ಬೋದು, ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ. ಏನಂದರೆ ಅದು ಮಾಡ್ತಾ ಇರ್ತೀವಲ್ಲ. ಎಣ್ಣೆ ಸುರಿಯೋದು ಡಬ್ಬಾಗೆ ನಮಗೆ ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಆಯಿತಾ.
ಬಟ್ ಇವಾಗ ಹೌಸ್ ವೈಫ್ಸ್ ಆದಮೇಲೆ ಎಲ್ಲ ಅಥವಾ ಮದುವೆ ಆದಮೇಲೆ ಎಲ್ಲ ಕಲ್ತಿದ್ದೀನಿ ಅಂತ ಅನ್ಕೋಬೋದು. ಆ್ಯಕ್ಚುಲಿ ಎಣ್ಣೆ ಸುರಿಯೋದು ತುಂಬ ಕಷ್ಟ ನಮಗೆ, ಎಲ್ಲಿ ಚಲಬಿಡ್ತೀವೋ ಅನ್ನೋ ಭಯ. ಮೊದಲೇ ನಮ್ಮಮ್ಮ ಸಿಕ್ಕಾಬಟ್ಟೆ ಬೈತಿದ್ಲು ಗೊತ್ತಾ, ಎಣ್ಣೆ ಸುರಿದ್ರೆ ಒಂಚೂರು ವೇಸ್ಟ್ ಆದರೆ ಅಯ್ಯ ನಿನ್ನ ಮಗ ಮಂಗಳಾರತಿ ಎತ್ತ ಅಂತ ಬೈಯೋರು. ಏನಿದೆ ತುಂಬ ಸಲ ಇವಾಗಲೂ ನಾನು ಸುರಿಯಲ್ಲ ಗೈಸ್. ನಮ್ಮ ಹಸ್ಬೆಂಡೇ ಎಲ್ಲ ಡಬ್ಬಾಗೆಲ್ಲ ಹಾಕ್ಕೊಡ್ತಾರೆ. ಇವಾಗ ನಮ್ಮ ಹಸ್ಬೆಂಡ್ ಕೆಲಸದಲ್ಲಿರೋ ಕಾರಣ ನಾನೇ ಎಲ್ಲ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಕೆಲಸದಲ್ಲಿದ್ದಾರೆ ಅಂತ ಅಲ್ಲ, ವ್ಲಾಗ್ ಮಾಡ್ತೇನೆ, ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ರೀಸನ್ಗೆ ಮಾಡ್ತಾ ಇದ್ದೀನಿ ನಾನು. ಲೆಟ್ಸ್ ಬಿ ಹಾನೆಸ್ಟ್. ಹಂಗೆ ನಿಜವಾಗ್ಲೂ ಇದರಲ್ಲಿ ಒಂದು ಡ್ರಾಪ್ ಆಯಿಲ್ ಇರಬಾರ್ದು, ಹಂಗೆ ಸೂಸ್ತೀವಿ ಗೊತ್ತಾ ನಾವು. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಅಷ್ಟು ತಾಕತ್ತಿದೆ. ಇದು ಒಂದಿನ 2-3 ದಿನ ಎಲ್ಲ ಹಿಂಗೆ ಸೋರ್ತಾನೇ ಇರುತ್ತೆ, ಹಂಗೆ ಬಿಟ್ಬಿಟ್ಟಿರ್ತೀವಿ ನಾವು, ಸೋರು ಅಂತ. ಎಣ್ಣೆ ತಂಟೆಗೆ ಹೆಣ್ಣಿನ ತಂಟೆಗೆ ಬರಬಾರ್ದು ಗೈಸ್, ಆರೋಗ್ಯಕ್ಕೆ ಒಳ್ಳೇದಲ್ಲ.